ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ದಾಸವಾಳ ಗಿಡವನ್ನು ಕಟ್ಟಿಂಗ್ನಿಂದ ಯಾವ ರೀತಿ ತುಂಬ ಸುಲಭವಾಗಿ ಬೆಳಿಬೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಯಾರಾದರೂ ಹೊಸಬ್ರು ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಆಗ ನಾನು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮತ್ತು ಫ್ರೆಂಡ್ಸ್, ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್, ನಾವು ದಾಸವಾಳ ಗಿಡವನ್ನು ಕಟ್ಟಿಂಗ್ನಿಂದ ಎರಡು ರೀತಿಯಲ್ಲಿ ಬೆಳಿಬೋದು. ಒಂದು ನೀರಿನಲ್ಲಿ, ಮತ್ತೊಂದು ಮಣ್ಣಿನಲ್ಲಿ. ಇವತ್ತಿನ ವಿಡಿಯೋದಲ್ಲಿ ಮಣ್ಣಿನಲ್ಲಿ ಯಾವ ರೀತಿ ನೆಡ್ಬೋದು ಅಂತ ನಿಮಗೆ ತೋರಿಸ್ತೀನಿ. ಮಳೆಗಾಲ ಶುರುವಾದ ನಂತರ ಅಂದರೆ ಜೂನ್ ಜುಲೈ ತಿಂಗಳಿನಲ್ಲಿ ನಾವು ಕಟ್ಟಿಂಗನ್ನು ನೆಡಬೇಕು. ಮಳೆಗಾಲದಲ್ಲಿ ಕಟ್ಟಿಂಗನ್ನು ನೆಡುವುದರಿಂದ ಗಿಡದಲ್ಲಿ ಬೇಗನೆ ಬೇರು ಬಂದು ಚಿಗುರು ಕೂಡ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಹೂಗಳು ಬಿಟ್ಟಿದೆ ಅಂತ. ಫ್ರೆಂಡ್ಸ್, ನಾನು ಇದೆಲ್ಲ ಗಿಡವನ್ನು ಕಟ್ಟಿಂಗ್ನಿಂದ ಬೆಳೆದಿದ್ದು. ನಾನು ಹೇಳುವ ಟಿಪ್ಸನ್ನು ಫಾಲೋ ಮಾಡೋದರಿಂದ ನೀವು ಕೂಡ ಕಟ್ಟಿಂಗ್ನಿಂದ ತುಂಬ ಸುಲಭವಾಗಿ ಗಿಡವನ್ನು ಬೆಳಿಬೋದು. ಫ್ರೆಂಡ್ಸ್, ನಮ್ಮ ಕಡೆ ಈಗ ಜೋರಾಗಿ ಮಳೆ ಬರ್ತಾ ಇದೆ. ಈಗ ನಾನು ದಾಸವಾಳ ಗಿಡದ ಕಟ್ಟಿಂಗನ್ನು ನೆಡ್ತಾ ಇದ್ದೀನಿ. ದಾಸವಾಳ ಗಿಡದ ಕಟ್ಟಿಂಗ್ ಸ್ವಲ್ಪ ದೊಡ್ಡದಾಗಿರಬೇಕು. ಕಟ್ಟಿಂಗ್ನ ಎಲ್ಲ ಎಲೆಯನ್ನು ಕಟ್ ಮಾಡಿ ತೆಗಿಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಕಟ್ಟಿಂಗನ್ನು ತಗೋಬೇಕು. ಕಟ್ಟಿಂಗನ್ನು ನೆಡುವಾಗ ನಾವು ಯಾವಾಗಲೂ ಯಾವುದಾದ್ರೊಂದು ರೂಟಿಂಗ್ ಹಾರ್ಮೋನನ್ನು ಬಳಸಬೇಕು. ಫ್ರೆಂಡ್ಸ್, ನಾನಿಲ್ಲಿ ಅಲೋವೆರಾ ಜೆಲ್ಲನ್ನು ಬಳಸ್ತಾ ಇದ್ದೀನಿ. ಕಟ್ಟಿಂಗ್ನ ತುದಿ ಭಾಗವನ್ನು ಸ್ಕ್ರ್ಯಾಚ್ ಮಾಡಿ ಅಲೋವೆರಾ ಜೆಲ್ಲನ್ನು ಹಾಕಿ ನಂತರ ನೆಡಬೇಕು. ಅಲೋವೆರಾ ಜೆಲ್ಲನ್ನು ಹಾಕುವುದರಿಂದ ಗಿಡದಲ್ಲಿ ಬೇಗನೆ ಬೇರು ಬಂದು ಚಿಗುರು ಕೂಡ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಹಾಕಬೇಕು. ಫ್ರೆಂಡ್ಸ್, ನಾವು ಮಣ್ಣಿನಲ್ಲಿ ನೆಡುವಾಗ 50% ಮಣ್ಣು 50% ಮರಳನ್ನು ಉಪಯೋಗಿಸಬೇಕು. ಗೊಬ್ಬರವನ್ನು ಬಳಸಬಾರ್ದು. ನೋಡಿ ಫ್ರೆಂಡ್ಸ್, ಈ ರೀತಿ ನೆಡಬೇಕು. ಕಟ್ಟಿಂಗ್ನ ತುದಿ ಭಾಗಕ್ಕೆ ಅಲೋವೆರಾ ಪೀಸನ್ನು ಇಡಬೇಕು. ಹೀಗೆ ಮಾಡುವುದರಿಂದ ಗಿಡದಲ್ಲಿ ಬೇಗನೆ ಚಿಗುರು ಬರುತ್ತೆ. 1-1.5 ತಿಂಗಳಿಗೆಲ್ಲ ಗಿಡದಲ್ಲಿ ಚಿಗುರು ಬರಲು ಶುರುವಾಗುತ್ತೆ. ನೋಡಿ ಫ್ರೆಂಡ್ಸ್, ನಾನು ಈ ಕಟ್ಟಿಂಗನ್ನು ನೆಟ್ಟು 1.5 ತಿಂಗಳಾಯಿತು. ಈಗ ಗಿಡದಲ್ಲಿ ಚಿಗುರೆಲ್ಲ ಬಂದಿದೆ. ನಂತರ ನಾವು ದೊಡ್ಡ ಪಾಟಿಗೆ ರೀಪಾಟ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಗಿಡ ಸ್ವಲ್ಪ ದೊಡ್ಡದಾಗಿ ಮೊಗ್ಗುಗಳೆಲ್ಲ ಬಿಡ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಎಲೆಗಳೆಲ್ಲ ಚಿಗುರಿಕೊಂಡಿದೆ ಅಂತ. ನೀವು ಕೂಡ ಮನೆಯಲ್ಲಿ ಈಸಿಯಾಗಿ ದಾಸವಾಳ ಕಟ್ಟಿಂಗನ್ನು ನೆಡ್ಬೋದು. ಹೂ ಕೂಡ ಬಿಟ್ಟಿದೆ. ನೋಡಿ ಎಷ್ಟು ಚಿಕ್ಕ ಗಿಡದಲ್ಲಿ ಹೂ ಬಿಟ್ಟಿದೆ ಅಂತ. ನೀವು ಈ ರೀತಿಯ ಟಿಪ್ಸನ್ನು ಫಾಲೋ ಮಾಡೋದರಿಂದ ನೀವು ಕೂಡ ಮನೆಯಲ್ಲಿ ಕಟ್ಟಿಂಗನ್ನು ನೆಡ್ಬೋದು. ಕಟ್ಟಿಂಗನ್ನು ನೆಡುವಾಗ ಯಾವುದಾದ್ರೊಂದು ರೂಟಿಂಗ್ ಹಾರ್ಮೋನನ್ನು ಬಳಸಬೇಕು. ಫ್ರೆಂಡ್ಸ್, ನಾವು ದಾಸವಾಳ ಗಿಡಗಳಿಗೆ ಪೊಟ್ಯಾಷಿಯಂ ಜಾಸ್ತಿ ಇರುವ ಗೊಬ್ಬರವನ್ನು ಹಾಕಬೇಕು. ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಪೊಟ್ಯಾಷಿಯಂ ಜಾಸ್ತಿ ಇರುತ್ತೆ. ಬಾಳೆಹಣ್ಣಿನ ಸಿಪ್ಪೆಯನ್ನು ಸಣ್ಣ ಸಣ್ಣದಾಗಿ ಕತ್ತರಿಸಿ ಗಿಡದ ಬುಡಕ್ಕೆ ಹಾಕಬೇಕು. ನಂತರ ಅದರ ಮೇಲ್ಭಾಗದಲ್ಲಿ ಮಣ್ಣನ್ನು ಹಾಕಬೇಕು. ಹೀಗೆ ಮಾಡುವುದರಿಂದ ಒಂದು ಒಳ್ಳೆಯ ಕಾಂಪೋಸ್ಟ್ ತಯಾರಾಗುತ್ತೆ. ಇದರಿಂದ ಗಿಡದ ತುಂಬ ಹೂಗಳು ಕೂಡ ಬಿಡುತ್ತೆ. ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ಹೇಳಿರುವ ಟಿಪ್ಸನ್ನು ಫಾಲೋ ಮಾಡಿ ನೀವು ಕೂಡ ಸುಂದರವಾದ ದಾಸವಾಳ ಗಿಡವನ್ನು ಮನೆಯಲ್ಲಿ ತುಂಬ ಸುಲಭವಾಗಿ ಬೆಳಿಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.